ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಖುಷಿ ಯಶಸ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್ ನಾನು ತುಂಬ ದಿನಗಳ ನಂತರ ವ್ಲಾಗನ್ನು ಮಾಡ್ತಾಯಿದ್ದೀನಿ. ಕಾರಣ ಮನೆಯಲ್ಲಿ ಸ್ವಲ್ಪ ವೈಯಕ್ತಿಕವಾದಂತಹ ಪ್ರಾಬ್ಲಮ್ಗಳಿದ್ದರಿಂದ ನಮ್ಮ ಅತ್ತೆಗೆ ಹುಷಾರಿಲ್ಲದೆ ಇರೋದ್ರಿಂದ ನಾನು ಯಾವುದೇ ರೀತಿಯಾದಂಥ ವಿಡಿಯೋ ಹಾಕಲಿಲ್ಲ. ಇನ್ನು ಶ್ರಾವಣ ಮಾಸದಲ್ಲಿ ಮಂಗಳಗೌರಿ ಪೂಜೆಯನ್ನು ನಾವು ಯಾವಾಗಲೂ ಮಾಡ್ತೀವಿ. ಅದರಲ್ಲಿ ಈ ವರ್ಷ ನನ್ನ ತಂಗಿ ಮಂಗಳಗೌರಿ ಪೂಜೆಯನ್ನು ಮುಗಿಸ್ತಾ ಇದ್ದಾಳೆ. ಅಂದರೆ ಬಾಗಿನವನ್ನು ಕೊಟ್ಟು ಕೊನೆಯ ಪೂಜೆಯನ್ನು 9 ವರ್ಷ ತನಕ ಅವಳು ಮಾಡಿ ಮುಗಿಸ್ತಾ ಇದ್ದಾಳೆ ಫ್ರೆಂಡ್ಸ್. ಸೊ ಹಾಗಾಗಿ ನಾವು ಈ ವಾರ 4ನೇ ಮಂಗಳವಾರ ನಾವು ನನ್ನ ತಂಗಿ ಮನೆಗೆ ಹೋಗಿದ್ವಿ. ಇನ್ನು ನನ್ನ ತಂಗಿ ಮನೆಗೆ ಅಮ್ಮನ ಮನೆಯಿಂದಲೂ ಎಲ್ಲರೂ ಬಂದಿದ್ದರು. ಹಾಗೆ ನಾವು ನಮ್ಮ ಮನೆಯಲ್ಲಿ ಕರೆದಿದ್ದರಿಂದ ನಾವು ಹೋಗಿದ್ವಿ. ಇನ್ನು ಅವ್ರ ಮನೆಯಲ್ಲಿ ಅವಳಿಗೆ ಅಮ್ಮ ಬಾಗಿಣವನ್ನು ಕೊಡಿಸಿದ್ರು. ಅವಳು 5 ಜನಕ್ಕೆ ಬಾಗಿಣವನ್ನು ಕೊಟ್ಟು ಪೂಜೆಯನ್ನು ಮಾಡಿದ್ಲು ಫ್ರೆಂಡ್ಸ್. ಇನ್ನು ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ತುಂಬ ಶ್ರೇಷ್ಠವಾದ ಪೂಜೆ ಅಂತಲೇ ನಾವು ಮಂಗಳಗೌರಿ ಪೂಜೆಯನ್ನು ಮಾಡ್ತೀವಿ. ನಮ್ಮ ಮುತ್ತೈದೆ ಭಾಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ, ಹಾಗೆ ನಮ್ಮ ಶ್ರೇಯಸ್ಸನ್ನು ನಾವು ಕಾಣೋದಕ್ಕೋಸ್ಕರ ಮಂಗಳಗೌರಿ ಪೂಜೆಯನ್ನು ನಾವು ಮಾಡೋದು ತುಂಬ ಶ್ರೇಷ್ಠ ಫ್ರೆಂಡ್ಸ್. ಇನ್ನು ನನ್ನ ತಂಗಿ ಅವರ ಕಡೆ 2 ಬಾಗಿಣವನ್ನು ಕೊಟ್ಟಳು. ಹಾಗೆ ಅವಳಿಗೆ 1 ಬಾಗಿಣವನ್ನು ಕೊಟ್ವಿ ನಾವು. ಹಾಗೆಯೇ ನಮಗೂ ಕೂಡ 2 ಅಮ್ಮನ ಕಡೆ ಅಂದರೆ ಅಕ್ಕ ನನಗೆ ಮತ್ತು 2 ಬಾಗಿಣವನ್ನು ಕೊಟ್ಟಳು. ನಂತರ ತುಂಬ ಜನ ಸೇರಿದರು. ಹಾಗೆ ವಿಶೇಷವಾಗಿ ಎಲ್ಲ ಪೂಜೆ ಎಲ್ಲ ಮಾಡಿ ಬಾಗಿಣವನ್ನು ಕೊಟ್ಟ ನಂತರ ಎಲ್ಲ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದರು. ತುಂಬ ಜನಗಳು ಬಂದಿದ್ದರು ಫ್ರೆಂಡ್ಸ್. ನಾವು ಕೂಡ ಸಂಜೆವರೆಗೂ ಇದ್ದು ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಹೋದ್ವಿ. ಇವತ್ತಿನ ಈ ಒಂದು ಮಿನಿ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಖುಷಿ ಯಶಸ್ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.